ಮಾನಸರೇ ಮಾನಸ ಅಂತವರಾಗಿ ಪುಟ್ಟಲೇನಾಗಿ ಹೇಳುವ ಬೀಜವನ್ನು ಕೀರಲು ಮರೆದುಡಿಯಾಗಿ ಗೋಗೆಯಾಗಿ ಬಿತ್ತೋದು ನನ್ನನ್ನು ವನವಾಸ ದೇಶಗಳು ನಮ್ಮ ನೃಪತುಂಗ ಹೇಳ್ತಾರೆ ಕುರಿತೋದು ನೀವು ಕಾವ್ಯ ಸಂಬಂಧಗಳು ಓದಿರಲಿಲ್ಲ ಆದರೆ ಅವರು ಕಾವ್ಯವನ್ನು ಬರೆಯುತ್ತಾ ಇದ್ದರು ಎಂದರೆ ಅವರ ರಕ್ತದಲ್ಲಿ ಸಹಜವಾಗಿ ಆ ಒಂದು ಕಾವ್ಯದ ಸ್ಫುರಣೆ ಆಗ್ತಾ ಇತ್ತು. ಅದು ಜನಪದ ನಿತ್ಯ ಜೀವನ ಶೈಲಿಯಲ್ಲಿ ಆ ಸಾಹಿತ್ಯ ಹೊಂದಾಣಿಕೆ ಆಗ್ತಾ ಇತ್ತು. ಆದ್ರಿಂದ ಸಾಹಿತ್ಯ ಬೇರೆ ಅಲ್ಲ, ಜನಜೀವನ ಬೇರೆ ಅಲ್ಲ, ಬದುಕು ಬೇರೆ ಅಲ್ಲ. ಅದು ಎಲ್ಲವೂ ಒಟ್ಟಿಗೆ ಆಗುವಂತಹ ಒಂದು ಭಾಷೆಯ ಸಂಸ್ಕೃತಿ. ಆ ಸಂಸ್ಕೃತಿ ಉಳಿಬೇಕು. ಇಂದಿನ ಸಂಸ್ಕೃತಿ ಉಳಿಯುವುದು ಮುಂದಕ್ಕೆ ಇನ್ನು 100 ವರ್ಷಗಳ ನಂತರ ಉಳಿಯುವುದು ಅದು ಸಾಹಿತ್ಯ. ಅಂತಹ ಸಾಹಿತ್ಯ ರಚನೆ ಮಾಡುವಂತ ನಮ್ಮ ಕವಿಗಳು ಸಾಹಿತ್ಯವನ್ನು ಗಮನ ಹರಿಸಬೇಕು. ಅದು ಒಂದಷ್ಟು ಕಾಲ ನಮ್ಮ ಮುಂದೆ ಇದ್ದು ಅದು ಯುವಕರಿಗೆ ದೇಶಕ್ಕೆ ಮಾರ್ಗದರ್ಶನ ಆದರೆ ನಾವು ಮಾಡಿದಂತಹ ಯಾವುದೇ ಬದುಕಾಗಿ ಇರಬಹುದು ಅದು ಶಾಶ್ವತವಾಗಿ ಜನರ ಮೇಲೆ ಓದುಗರ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಇಲ್ಲಿ